ಯಾರು ವಿಡಿಯೋ ನೋಡಿ ಸುಮ್ನೆ ಮೇಲಕ್ಕೆತ್ತರೋ ಲೈಕ್ ಫಾಲೋ ಮಾಡ್ದಂಗೆ ಅವರೇ ನಿಮ್ಮಪ್ಪ. ಎಲ್ಲಿದ್ದೀಯಣ ನೀನ್ ಬರ್ಬೇಕಣ, ನೀನು ನಮ್ಮ ಕಷ್ಟನ ನೋಡ್ಬೇಕಣ, ಪರಿಹಾರ ಮಾಡ್ಬೇಕು ಕಣಣ. ನನ್ನ ಮನೆಯಲ್ಲಿ ಮಂಚ ಎಲ್ಲ ಗೊತ್ತಾ ಮನಿಕೊಳಕ್ಕೆ, ನಾನು ನೆಲದ ಮೇಲೆ ಮನಿಕೊಂತಿದ್ದೀನಿ ಗೊತ್ತಾ. ಪ್ಲೀಸ್ ಫ್ರೆಂಡ್ಸ್, ಯಾರಾದ್ರೂ ಇದ್ರೆ ಕೊಡಿಸಿ ಫ್ರೆಂಡ್ಸ್. ಇಲ್ಲ ನನ್ನ ಮದುವೆ ಅಂತೂ ಮುಗೀತು ಫ್ರೆಂಡ್ಸ್. ನೈಟ್ ಫಸ್ಟ್ ನೈಟ್ ಇದೆ ಫ್ರೆಂಡ್ಸ್. ಹೆಂಗಿರುತ್ತೋ ಫಸ್ಟ್ ನೈಟು ವಾ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕಸ್ತೂರಿ ಚಾನಲ್. ಸೊ ಲಾಸ್ಟ್ ವಿಡಿಯೋ ನೋಡಿದ್ದೀರಾ, ರೀಲ್ಸ್ ರಿಯಾಕ್ಷನ್ ವಿಡಿಯೋ. ಸೊ ಕೆಲವೊಂದು ಫನ್ನಿ ವೀಡಿಯೋಸ್ನ ತಗೊಂಡು ರೀಲ್ಸ್ಗೆ ರಿಯಾಕ್ಷನ್ ಮಾಡಿದ್ದೆ. ಸೊ ಆ ವಿಡಿಯೋಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಸೊ ಈ ವಿಡಿಯೋಗೆ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಖಂಡಿತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಹೆಂಗಿದ್ದೀರಾ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ಆ ವಿಡಿಯೋ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈಗ ನಿಮ್ಮ ಮುಂದೆ ಮತ್ತೆ ಕೆಲವೊಂದು ಹೊಸ ರೀಲ್ಸ್ನ ನಿಮ್ಮ ಮುಂದೆ ತಂದಿದ್ದೀನಿ, ಹೊಸ ಪ್ರತಿಭೆಗಳಂತ ಹೇಳ್ಬೋದು ಇವರು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಲೈಕ್ ಈಗ ನಮ್ಮ ಕರ್ನಾಟಕದಲ್ಲಿ ರೀಲ್ಸ್ ಅನ್ನೋ ಒಂದು ಕಾಂಪಿಟೇಷನ್ ಯಾವ ರೀತಿ ಬೆಳೆದುಬಿಟ್ಟಿದೆ ಅಂದರೆ, ಸೊ ಆ ರೀಲ್ಸ್ನ ಒಂದೊಂದೇ ಹುಡ್ಕೊಬಂದು ನಿಮ್ಮ ಮುಂದೆ ರಿಯಾಕ್ಷನ್ ಮಾಡೋದೇ ನನ್ನ ಕೆಲಸ ಇನ್ನು ಮುಂದೆ. ಸೊ ಟ್ರೈ ಮಾಡ್ತಾ ಇದ್ದೀನಿ ನಾನು ಒಂದು ಹೊಸ ಪ್ರತಿಭೆ ಅವ್ರ ಥರನೇ. ಸೊ ನಾನು ಒಂದು ಹೊಸ ಪ್ರತಿಭೆ. ಸೊ ಇದೊಂದು ಲೈಕ್ ಹೆಂಗಂತಾರೆ, ಒಂದು ಹೆಲ್ದಿ ಟ್ರೋಲ್ ಅಂತ ಹೇಳ್ಬೋದು. ಸೊ ಹೆಲ್ದಿಯಾಗಿ ನಾವು ಇದು ಮಾಡೋಣ. ಬಟ್ ಏನಾದರೂ ಅವ್ರಿಗೆ ಅರ್ಟ್ ಆದರೆ ಒಂದು ಸ್ವಲ್ಪ ಚೂರು ನಾನು ನಿಮ್ಮ ಹುಡುಗ ಅಂದ್ಕೊಂಡು ಮಿಕ್ಸ್ ನಿಮ್ಮ ಹುಡುಗಲ್ಲಪ್ಪ, ಆಲ್ರೆಡಿ ಮ್ಯಾರೇಜ್ ಆಗಿದೆ, ಹಂಗೆಲ್ಲ ತಿಳ್ಕೊಬೇಡಿ. ಸೊ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಳಕನ್ನು ಕ್ಲಿಕ್ ಮಾಡ್ಕೊಬಿಡಿ. ಸೊ ಬನ್ನಿ ಈಗ ಕೆಲವೊಂದು ಫನ್ನಿ ಅಂದರೆ ಲೈಕ್ ಈಗ ಟ್ರೆಂಡಲ್ಲಿರೋರು, ನಿಮ್ಮ ನೋಡಿರೋರು, ಸೊ ನೋಡದಿರೋರು. ಸೊ ಬನ್ನಿ ಈಗ ಅವ್ರನ್ನ ನಿಮ್ಮ ಮುಂದೆ ತತ್ತಿದ್ದೀನಿ. 1 2 3 ಸ್ಟಾರ್ಟ್. ಇವತ್ತು ನಿಮ್ಮ ಮುಂದೆ ನಾನು ತಗೊಬಂದಿರೋದು ಫಸ್ಟು ನಮ್ಮ ಅಕ್ಕನ. ಯಾರು ಗೊತ್ತಾ, ನೋಡಿ ನೀವೇ. ಅಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ, ನಂಗೆ ಸುಮ್ಮನೆ ಕಾಡಬೇಡ ಆಯ್ತಾ. ಅಯ್ಯೋಯ್ಯೋ, ನನಗೆ ನೀನಂದ್ರೆ ಇಷ್ಟ ಇಲ್ಲ. ಯಾಕೋ ಯಾರೋ ಈ ರೇಂಜ್ಗೆ ನಮ್ಮ ಅಕ್ಕನಿಗೆ ಈ ಥರ ಇಷ್ಟ ಇಲ್ಲ ಅಂತಂದ್ರೂ ನೀವು ನಮ್ಮ ಅಕ್ಕನಿಂದ ಹೋಗ್ತಿದ್ಯಾ? ಬೇಡ, ಈಗಲೇ ಹೇಳ್ತಾ ಇದ್ದೀನಿ, ಬಿಟ್ಬಿಡು. ನಮ್ಮ ಅಕ್ಕ ಹಿಂದೆ ಹೋಗ್ಬೇಡ. ನಮ್ಮ ಅಕ್ಕನಿಗೆ ನಾನಿದ್ದೀನಿ, ಓಕೆನಾ? ನಮ್ಮ ಅಕ್ಕನಿಗೆ ಇಷ್ಟ ಇಲ್ಲ ಕಣೋ. ನಮ್ಮ ಅಕ್ಕ ನಿಮ್ಮ ರೇಂಜ್ ಅಲ್ಲ ಕಣೋ, ನಮ್ಮ ಅಕ್ಕನ ರೇಂಜೇ ಬೇರೆ. ಯಾಕೆ ನಮ್ಮ ಅಕ್ಕನಿಂದ ಹೋಗ್ತೀರಾ? ಕೊನೆ ಹೋಗೋರು ನೀವು, ಬಿಟ್ಬಿಡಿ, ಓಕೆನಾ? ಹೊಸ ಪ್ರತಿಭೆ ನಮ್ಮ ಕರ್ನಾಟಕದಲ್ಲಿ ಈಗ ಬಿಟ್ಬಿಡ್ಬೇಕು, ಹಿಂದೆ ಬರಬಾರ್ದು. ಸ್ವೀಟ್ ಆ್ಯಂಡ್ ಸಾಲ್ಟ್ ವಾರ್ನಿಂಗ್ ನಿಮಗೆ. ಫ್ರೆಂಡ್ಸ್, ಯಾರು ನನಗೊಂದು ಮಂಚ ಕೊಡಿಸ್ತೀರಾ ಪ್ಲೀಸ್? ಹೆಲ್ಪ್ ಮಾಡಿ ಫ್ರೆಂಡ್ಸ್. ನನ್ನ ಮನೆಯಲ್ಲಿ ಮಂಚ ಎಲ್ಲ ಗೊತ್ತಾ ಮನಿಕೊಳಕ್ಕೆ, ನಾನು ನೆಲದ ಮೇಲೆ ಮನಿಕೊಂತಿದ್ದೀನಿ ಗೊತ್ತಾ. ಪ್ಲೀಸ್ ಫ್ರೆಂಡ್ಸ್, ಯಾರಾದ್ರೂ ಇದ್ರೆ ಕೊಡಿಸಿ ಫ್ರೆಂಡ್ಸ್ ಪ್ಲೀಸ್. ಮಂಚ ಅಕ್ಕ ಏನೋ ಪಾಪ ಏನೋ ಕೇಳ್ತಿದ್ದಾಳೆ ಅಂದ್ಕೊಂಡೆ. ಮನೇಲಿ ಮಲ್ಕೊಳಕ್ಕೆ ಮಂಚ ಇಲ್ಲ ಅಂತ ಮಂಚ ಕೇಳ್ತಿದ್ದಾಳೆ. ನಾನು ಕೆಳಗಡೆನೆ ಮಲ್ಕೊಳ್ಳೋದಪ್ಪ. ಆದರೂ ಅಕ್ಕ ನಿನಗೋಸ್ಕರ ನಾವು ಒಂದು ಸಂಘ ಕಟ್ಟಿ ₹1 ನಿನಗೆ ಹಾಕಿ ಮಂಚ ಕೊಡಿಸ್ತೀವಿ. ಯಾರೆಲ್ಲ ಅಕ್ಕನಿಗೆ ಮಂಚ ಕೊಡಿಸ್ಬೇಕು ಅಂದ್ಕೊಂಡಿದ್ದೀರ, ಫಸ್ಟು ಒಂದು ಸಂಘ ಕಟ್ಟೋಣ. ಸಂಘ ಕಟ್ಟಿ ಅಕ್ಕನಿಗೆ ಒಂದು ಮಂಚ ಕಟ್ಸೋದೇ ನನ್ನ ಗುರಿ. ಇವತ್ತಿನಿಂದ ನನ್ನ ಗುರಿ ಅಕ್ಕನಿಗೆ ಮಂಚ ಕೊಡಿಸೋದು. ಅಕ್ಕ ನೆಲದ ಮೇಲೆ ಮಲ್ಕೊತಾ ಇದ್ದೀನಿ. ಇದು ನಮಗೆ ಶೋಭೆ ತಕ್ಕುತ್ತಾ ಸ್ನೇಹಿತರೆ? ಮಂಚ ಕೊಡಿಸ್ಬೇಕು ಅಕ್ಕನಿಗೆ. ಇವತ್ತಿನಿಂದ ನನ್ನ ಕನಸು ಮಂಚ, ಅಕ್ಕನಿಗೆ ಮಂಚ ಕೊಡಿಸೋದೇ ನನ್ನ ಕನಸು, ನನ್ನ ಡ್ರೀಮ್. ಅಕ್ಕ, ನಾನಿದ್ದೀನಿ ನಿನಗೆ, ನಿನ್ನ ತಮ್ಮ ಇದ್ದಾನೆ, ನಿನ್ನ ತಮ್ಮ ನಿನಗೆ ಮಂಚ ಕೊಡಿಸ್ತೀನಿ. ಏನು ಮಾಡಬೇಕು? ಕಳ್ತನ ಮಾಡಲಾ, ರಾಬ್ರಿ ಮಾಡಲಾ, ರಕ್ತ ಸುರಿಸ್ಲಾ? ಕೊಡಿಸ್ತೀನಿ ಅಕ್ಕ, ನೀನು ತಲೆ ಕೆಡಿಸ್ಕೊಬೇಡ. ಈ ತಮ್ಮ ಇದ್ದಾನೆ ನಿನಗೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅಕ್ಕ ಬಂದ್ಲು ಯಾಕೆ ಗಂಡು ಮಕ್ಕಳ ಪ್ರೀತಿ ಬಾವಿಗೆ ತಳ್ಳಿ ಬಿಡೋದಕ್ಕೆ ಹಿಂಗೆ ಮಾಡ್ಕೊಂಡೇ ಅಕ್ಕ ಎಲ್ಲೋ ಹೋಗ್ಬಿಟ್ಲು. ನೀನು ವಿಡಿಯೋ ನೋಡ್ತಾ ನಾವು ಇಲ್ಲೇ ಕೂತ್ಕೊಂಡಿದ್ದೀವಿ. ನೀನು ಮಾತ್ರ ಹೋಗ್ಬಿಟ್ಟಲಕ್ಕ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಜ್ಜಿ ನಿನ್ನ ಪ್ರೀತಿ
ಇದನ್ನೆಲ್ಲ ನೋಡ್ಲಾರ್ದೆ ಹೋಗ್ಬಿಟ್ರ ಪಾಪ ತಾತ ಏನಾದ್ರು ಗಿದ್ದಿದ್ರೆ ತಾತನ ಪರಿಸ್ಥಿತಿ ಏನು ಗುರು? ಅಯ್ಯೋ ದೇವಾ, ಆದರೂ ಈ ವಯಸ್ಸಲ್ಲಿ ಒಂದು ರೀಲ್ಸ್ ಮಾಡ್ತೀಯಲ್ಲ, ನಿಮ್ಗೆ ಮೆಚ್ಕೋಬೇಕಜ್ಜಿ. ನಾವು ಏನಾದರೂ ಒಂದು ರೀಲ್ ಮಾಡೋಣ ಅಂದರೆ ಹಿಂದೆ ಮುಂದೆ 25 ಸರಿ ಯೋಚನೆ ಮಾಡ್ತೀವಿ. ನೀವು ಬಿಡಿ ಅಜ್ಜಿ, ನೀವು ನಾನು ವೇಸ್ಟ್. ಏನಕ್ಕೆ ಕೊಟ್ಟಿದ್ದೀವಿ ನಾವು? ಏನಕ್ಕಿದ್ದೀವಿ ನಾವು? ಎಲ್ಲಾದ್ರೂ ಬಾವಿ ನೋಡ್ಕೊಳ್ಳೋದು. ಆದರೂ ಅಜ್ಜಿ ತಾತ ಗ್ರೇಟ್, ಹೋಗ್ಬಿಟ್ನಲ್ಲ, ಗ್ರೇಟ್ ಗ್ರೇಟ್. ತಾತ ನನ್ನನ್ನು ಕರ್ಕೊಂಡು ಹೋಗ್ತೀಯಾ? ನಾನು ಬಂದ್ಬಿಡ್ತೀನಿ ನಿಮ್ಮ ಜೊತೆ, ಪ್ಲೀಸ್ ಪ್ಲೀಸ್. ಹಾಯ್ ಫ್ರೆಂಡ್ಸ್, ನೀವು ಯಾವ್ಯಾವ ಊರಲ್ಲಿಂದ ನನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ತಿಳಿಸಿ ಜನರೇ. ಓಕೆನಾ ಜನರೇ? ತಿಳಿಸಿ ಜನರೇ, ಓಕೆನಾ? ತಿಳಿಸಿ ಜನರೇ. ಅಕ್ಕ ನಾಳೆಯಿಂದ ಬರ್ತಾರೆ ಜನರೇ, ನೀವು ಹೋಗಿ ಕಮೆಂಟ್ ಮಾಡಿ ಜನರೇ. ನೀವು ಕಮೆಂಟ್ ಮಾಡಿದ್ರೆ ನಾಳೆಯಿಂದ ಅಕ್ಕ ಕೆಲಸ ಕಾರ್ಯ ಎಲ್ಲ ಬಿಟ್ಟು, ನಾಳೆ ರೀಲ್ಸ್ ಎಲ್ಲ ಮಾಡೋದು ಬಿಟ್ಟು ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬರ್ತಾರೆ ಅಕ್ಕ. ಅಕ್ಕ, ನಾನು ನಿಮ್ಮ ಪ್ರೀತಿಯ ತಮ್ಮ ಬೆಂಗಳೂರಲ್ಲಿದ್ದೀನಿ, ಬರ್ತೀಯ ಅಕ್ಕ? ನಿನ್ನನ್ನು ಮೀಟ್ ಮಾಡಿ ನಾನು ಜನ್ಮ ಪಾವನ ಮಾಡ್ಕೊಂಡ್ಬಿಡ್ತೀನಿ. ಹಲೋ ಗುರು, ನಾನು ಮುಂಚೆ ಒಳ್ಳೆನಾಗಿ ಇದ್ದೆ. ನನಗೆ ಯಾವಾಗ ಜಾಸ್ತಿ ನೋವು ಕಡಕ್ಕೆ ಹಿಡಿದ್ರು ಆವಾಗ ನಾನು ವಿಲನ್ ಆದೆ. ಯಾಕೆ ಗೊತ್ತಾ? ನಾವು ಒಳ್ಳೆಯವ್ರ ಥರ ಇದ್ದರೆ ಸಹಿಸಲ್ಲ ಜನ. ಕೆಣ್ಕಂಡು ಬರ್ತಾರೆ ಕಚ್ಚರ ನನ್ನ ಮಕ್ಕಳು. ಬರ್ತಾರೆ ಕಚ್ಚಡ ನನ್ನ ಮಕ್ಕಳು. ಅಣ್ಣ ಮೋಟಿವೇಶನ್ ಬ್ರೋ. ಅಣ್ಣನ ಮೋಟಿವೇಶನ್ ಕೇಳ್ತಾ ಇದ್ರೆ ನನಗೆ ಎಲ್ಲೋ ಹೋಗ್ಬೇಕನ್ನಿಸ್ತದೆ. ನಾಗರಾಜನ್ನಯ್ಯ ನೀನು ನಾಗರಾಜನ್ ಪಟ್ಟ ಅಭಿಮಾನಿ ಅಣ್ಣ. ನಾನಿದ್ದೀನಿ ನಿಂದೆ. ನಿನ್ನ ಮೋಟಿವೇಶನು ನನಗೆಲ್ಲರಿಗೂ ಕಿವಿವರೆಗೂ ಬರ್ತಾಯಿದೆ. ದಿನ ಮಿನಿಮಮ್ 5 ವಿಡಿಯೋ ನಿನ್ನ ವಿಡಿಯೋ ನನಗೆ ಬಂದೇ ಬರ್ತದೆ. ನಾ ಎಲ್ಲಿದ್ದೀಯಣ ನೀನು? ಮಾಟ ನೀನ್ ಬರ್ಬೇಕಣ. ನೀನು ನಮ್ಮ ಕಷ್ಟನ ನೋಡ್ಬೇಕಣ, ಪರಿಹಾರ ಮಾಡ್ಬೇಕು ಕಣಣ. ಮೊನ್ನೆ ಮಠ ಮಧ್ಯದಲ್ಲಿ ಮೂರ್ದಾರಿಯಲ್ಲಿ ಮೂರ್ಕಿತ ಬಿದ್ದೀನಿ ಕಣಣ್ಣ. ಎಲ್ಲಿದ್ದೀಯಣ್ಣ ನೀನು? ಬರ್ಬೇಕು ಕಣಣ್ಣ ನೀನು. ಮಾತ್ರ ಮಾಡ್ಸೋರೆ ಕಣಣ್ಣ ನಂಗೆ. ಎಲ್ಲಿದ್ದೀಯಣ್ಣ ನೀನು? ನೀನ್ ಬರ್ಬೇಕು ಕಣಣ್ಣ, ಮಾಟ ತೆಗಿಬೇಕು ಕಣಣ್ಣ. ನೀನ್ ಮಾಡ್ಬೇಡ ಕಣಣ್ಣ. ಎಲ್ಲಿದ್ದೀಯಣ್ಣ ನೀನು? ಹುಡ್ಕಿ ಸಾಕಾಯ್ತಲ್ಲಣ್ಣ. ಎಷ್ಟು ಸತಿ ಅಣ್ಣ ನಿಂಗೆ ಫೋನ್ ಮಾಡೋದು? ಎಲ್ಲಿದ್ದೀಯಣ್ಣ ನೀನು? ಕಡೆಗೂ ಬಲ್ಲಿಲ್ವಲ್ಲಣ್ಣ ನಮ್ಮ ಮನೆ ನೀನು. ಅಣ್ಣ ನಿನಗ್ ಮಾಡ್ಬೇಡ ಕಣಣ್ಣ. 3 ತಿಂಗಳಾಯ್ತು ಕಣಣ್ಣ ನಾನು ಕೆಲ್ಸಕ್ಕಾಗಿ. ಅಣ್ಣ ಕೈಗಾಲೆಲ್ಲ ಬಿದ್ದಾಗೈತೆ ಬಾರಡು. ಅಲ್ಲ ಕಣಣ್ಣ, ಮಾಟ ಮಾಡಿಸ್ಬಿಟ್ಟವ್ರೆ ಕಣಣ್ಣ. ಅಣ್ಣ ಕಡೆ ಬೀದಿಯಲ್ಲೂ ನನ್ ಬಗ್ಗೆನೇ ಮಾತಾಡ್ತಾರೆ ಕಣಣ್ಣ. ಅಣ್ಣ ನಂಗಾಗ್ದವ್ರು ಯಾರ ಮಾಟ ಮಾಡಿಸ್ಬಿಟ್ಟವ್ರೆ ಕಣಣ್ಣ. ಎಲ್ಲಿದ್ದೀಯಣ್ಣ ನೀನು? ಎಲ್ಲಿದ್ದೀಯಣ್ಣ ನೀನು? ಅಕ್ಕ ಸೈಕೋ ಗುರು, ಸೀರಿಯಸ್ ಆಗಿ ಹೇಳ್ತೀನಿ. ಎಂತೆಂಥ ಪ್ರತಿಭೆಗಳು ಗುರು, ಸೀರಿಯಸ್ ಆಗಿ. ಎಲ್ಲಿದೆಯಣ್ಣ ನೀನು? ದಯವಿಟ್ಟು ಅಕ್ಕನಿಗೆ ದಯವಿಟ್ಟು ಕಮೆಂಟ್ ಮಾಡಿ, ಅಕ್ಕನಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡೋಣ. ಇಲ್ಲ ಅಂದರೆ ಅಕ್ಕ ನೆಕ್ಸ್ಟ್ ಏನೇನು ಮಾಡ್ತಾಳೆ ಗೊತ್ತಿಲ್ಲ. ಅಜ್ಜಿ, ನಾನು ಯಾರ ಮಗಳಜ್ಜಿ? ನಿಮ್ ಮಿಂಡ್ರು ಹುಟ್ಟಿದ ಮಗ್ಳು. ಹಂಗೇನೆ ನಾವ್ ಮಿಂಡ್ರಿ ಯಾರು ವಿಡಿಯೋ ನೋಡಿ ಸುಮ್ನೆ ಮೇಲಕ್ಕೆತ್ತರೋ ಲೈಕ್ ಫಾಲೋ ಮಾಡ್ದಂಗೆ ಅವರೇ ನಿಮ್ಮಪ್ಪ. ಲೈಕ್ ಮಾಡಿ ಫಾಲೋ ಮಾಡಿಲ್ಲ ಅಂದರೆ ಅಪ್ಪ ಆಗ್ಬಿಡ್ತೀವ? ಲೈಕ್ ಮಾಡಿ ಫಾಲೋ ಮಾಡಿದ್ರೆ ಅಪ್ಪ ಆಗಲ್ವಾ? ಯಾವ ಕನ್ಫ್ಯೂಷನ್ ಗುರು. ಅಲ್ಲ ಇವರು ಈಗ ನಾನು ಲೈಕ್ ಮಾಡಿ ಫಾಲೋ ಮಾಡಿದ್ರೆ ಅಪ್ಪ ಆಗಲ್ಲ, ಲೈಕ್ ಮಾಡಿ ಫಾಲೋ ಮಾಡಿದ್ರೆ ಮೇಲೆ ಹೋಗ್ಬಿಟ್ರೆ ಅಪ್ಪ ಆಗ್ತೀನ? ಇಷ್ಟೊಂದು ಈಸಿನ ಅಪ್ಪ ಆಗೋದು? ಹಂಗಂದ್ರೆ ಎಷ್ಟು ಜನ ಅಪ್ಪ ಅಂದರು? ಎಷ್ಟು ಜನ ಈ ವಿಡಿಯೋನ ಮೇಲೆ ಕೊಟ್ಟಿದ್ದೀರ ಗುರು? ನೀವೆಲ್ಲ ಅಪ್ಪ ಅಂದ್ರ? ಹೆಂಗಂದ್ರೆ ಈಗ ನನ್ನ ಅಪ್ಪನ ನನಗೆ ಬೇಡ ಈ ಸವಾಲ. ಫಸ್ಟ್ ಹೋಗ್ಬಿಟ್ಟು ಲೈಕ್ ಫಾಲೋ ಕೊಟ್ಬಿಡ್ತೀನಿ. ಅಕ್ಕ ಎಲ್ಲಿದ್ಯಾಕ್ಕ ನೀನು? ಯಪ್ಪ ನಾನು ಅಪ್ಪ ಆಗಲ್ಲಪ್ಪ ಇಂಥವ್ರಕ್ಕೆಲ್ಲ. ನನಗೆ ಈ ಸವಾಸ ಬೇಡ, ಅಕ್ಕನ ಸವಾಸ ಬೇಡಪ್ಪ, ಅಕ್ಕನ ಸವಾಸ ಬೇಡ ಬೇಡ. ಸೊ ನೀವೆಲ್ಲ ಯಾರಿದ್ರೋ
ಲೈಕ್ ಮಾಡಿ ಫಾಲೋ ಮಾಡಿ, ಇಲ್ಲ ಅಂದರೆ ಆಗ್ಬಿಡ್ತೀರಾ, ನೋಡ್ಕೊಳ್ಳಿ. ಹಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ನನ್ನ ಮದುವೆ ಅಂತೂ ಮುಗೀತು ಫ್ರೆಂಡ್ಸ್. ನೈಟ್ ಫಸ್ಟ್ ನೈಟ್ ಇದೆ ಫ್ರೆಂಡ್ಸ್. ಹೆಂಗಿರುತ್ತೋ ಫಸ್ಟ್ ನೈಟು, ವಾ ನಂಗೆ ತುಂಬಾನೇ ಸಂತೋಷ ಆಗ್ತಿದೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಅಕ್ಕ, ನೀನು ಏನು ವಿಚಾರ ಮಾತಾಡ್ತಿದ್ಯಾ ಗೊತ್ತಾಗ್ತಿದ್ಯಾ ಅಕ್ಕ ನಿಮಗೆ? ಅಕ್ಕ, ಫಸ್ಟ್ ನೈಟ್ ವಿಚಾರ ನೀವು ಮಾತಾಡ್ತಿರೋದು. ಸದ್ಯಕ್ಕೆ ನೀನು ಲೈವ್ ಕ್ಯೂಬ್ ಬಂದಿದ್ರೆ ಹಿಂಗಕ್ಕ ನಮ್ಮ ಭಾವನ ಪರಿಸ್ಥಿತಿ. ಅಷ್ಟೇ. ಅಜ್ಜಿ ಬೇಕಿತ್ತ ಅಜ್ಜಿ? ಆದರೂ ನನಗೊಂದು ಡೌಟ್ ಏನು ಗೊತ್ತಾ, ನೀವೆಲ್ಲ ಯಾರೆಲ್ಲ ಈಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗ್ತಿದ್ದೀರೋ ಎಲ್ಲ ಆಂಟಿರು ಅಜ್ಜಿಂದಿರೆ. ನೀವು ಆ ವಯಸ್ಸಲ್ಲಿ ನೀವು ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಈಗಿನ ವಯಸ್ಸಲ್ಲಿ ಬಂದು ಮಾಡಿ ನಮ್ಮಂಥವ್ರಿಗೆ ಈ ರೇಂಜ್ಗೆ ಹಿಂಸೆ ಕೊಡ್ತಿದ್ರಲ್ಲ. ನಾವು ಈ ಸೋಷಿಯಲ್ ಮೀಡಿಯಾ ಅನ್ನೋದು ಇಷ್ಟೊಂದು ಅಪ್ಡೇಟ್ ಆಗಿರೋದಕ್ಕೆ ಖುಷಿ ಪಡಬೇಕು, ನೀವೆಲ್ಲ ಬಂದು ಈ ರೀತಿ ಮಾಡ್ತಿರೋದಕ್ಕೆ ಕಣ್ಣು ಕಿತ್ಕೊಬೇಕು. ಗೊತ್ತಾಯ್ತಿಲ್ಲ ಕಣಜ್ಜಿ. ಆದರೂ ಅಜ್ಜಿ ನಿಮ್ಗೆ ಯಾಟ್ಸಪ್ ಒಳಗೆ ಮಾಡಲೇಬೇಕಜ್ಜಿ. ಯಾಕೆ ಗೊತ್ತಾ, ನಾವೆಲ್ಲ ಈ ಏಜು ಹಿಂಗೆಲ್ಲ ಪ್ರಪಂಚ ನಡೀತಾ ಇದ್ರು ನಾವು ನಮ್ಮ ಕೈಲಿ ಏನು ಗುಡ್ಡೆ ಹಾಕೋಕ್ಕೆ ಏನೂ ಆಗ್ತಾಯಿಲ್ಲ, ಗೇಮ್ಸ್ ಕಿತ್ಕೊಳ್ಳೋಕ್ಕೂ ಆಯ್ತಾ ಇಲ್ಲ. ಆದರೂ ನೀವು ಬಂದು ಈ ಏಜಲ್ಲಿ ಸೋಣಿ ಇಲ್ಲ ಅಂತ ಮಾಡ್ತಿದ್ದೀರಲ್ಲ, ಗ್ರೇಟ್ ಕಣಜ್ಜಿ. ನೀವು ಇದ ಫ್ಯಾನ್ ಆಗ್ಬಿಟ್ಟೆ ಅಜ್ಜಿ. ನೀನು ಈಗಲೇ ಫಾಲೋ ಮಾಡ್ತೀನಿ, ಈಗಲೇ ಫಾಲೋ ಮಾಡ್ತೀನಿ ನೀನು ಅಜ್ಜಿ, ಈಗಲೇ ಫಾಲೋ ಮಾಡ್ತೀನಿ. ಬಿಗ್ ಫ್ಯಾನ್ ನಾನು ನಿನಗೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನಾನು ಇದನ್ನ ನಂಬ್ಕೊಂಡಿದ್ದೀನಿ, ಕಷ್ಟ ಬಿದ್ದು ಜೀವನ ಮಾಡ್ತಿದ್ದ ದೇವ್ರು. ನಾನು ಇದನ್ನ ನಂಬ್ಕೊಂಡಿದ್ದೀನಿ ಗುರು. ನಂಬ್ಕೊಂಡು ನೋಡಿ, ಈ ದೇವ್ರನ್ನ ನಂಬ್ಕೊಂಡಿದ್ದೀನಿ. ಹೊಟ್ಟೆಗೆ ಅನ್ನ ಕೊಡ್ತೈತೆ, ಕಷ್ಟ ಬಿದ್ದು ದುಡ್ಡು ತಿಂತಾ ಇದ್ದೀನಿ. ನಾನು ಕಂಡರ ತಲೆ ಮೇಲೆ ಕೈ ಎಳೆಯಲ್ಲ. ಕೆಲವು ಜನ ಅದಕ್ಕೆ ಅಂತ ಕಾಯ್ತಾ ಇರ್ತಾರೆ, ಕಂಡರ ತಲೆ ಮೇಲೆ ಕೈ ಊರಿ ಜೀವನ ಮಾಡೋಣ ಅಂತ. ನಾನು ಕಷ್ಟ ಬಿದ್ದು ದುಡ್ಡು ತಿಂತಾ ಇದ್ದೀನಿ ಗುರು. ನಾನು ಇದನ್ನ ನಂಬ್ಕೊಂಡಿದ್ದೀನಿ, ನನಗೆ ಯಾವತ್ತು ಕೈ ಬಿಡಲ್ಲ ದೇವರು. ಅಣ್ಣನ ತಲೆ ಮೇಲೆ ಎಷ್ಟು ಜನ ಕೈ ಇಟ್ಟು ಕೂದಲು ಉದುರೋಗ್ಬಿಡಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅಣ್ಣನ ತಲೆಯಲ್ಲಿ ಎಷ್ಟು ಕೂದಲು ಉದುರೋಗ್ಬಿಡಿದೆ ಅಂದರೆ ಅಷ್ಟು ಜನ ಅಣ್ಣನ ತಲೆ ಮೇಲೆ ಕೈ ಇಟ್ಟಿದ್ದಾರೆ. ಯಾಕ್ರೋ ಅಣ್ಣನ ತಲೆನೇ ನಿಮ್ಗೆ ಅಷ್ಟೊಂದು ಇಷ್ಟನ? ಅಣ್ಣನ ತಲೆ ಮೇಲೆ ಇಟ್ಬಿಡ್ರಿ ಕಣೋ. ನಾನು ಮಂಜನಿಗೆ ಬಿಗ್ಗು ಫ್ಯಾನ್ ಕಂಡ್ರು. ಅಣ್ಣ ಕೊಡೋ ಮೋಟಿವೇಶನಿಂದ ನಾನು ಇಲ್ಲಿಂದ ಅಲ್ಲಿಗೂ ಹೋಗ್ಬೇಕು. ದಯವಿಟ್ಟು ನಮ್ಮ ಮಂಜನ ತಲೆ ಮೇಲೆ ಕೈ ಇಟ್ಬಿಡ್ರಿ. ಕೈ ಇಟ್ಟು ಇಲ್ಲಿ ಹೋಗ್ಬಿಟ್ಟಿದೆ, ಸ್ವಲ್ಪ ಇದೆ, ಅದನ್ನು ಕೈ ಇಟ್ಟು ಕಡಿಸ್ಬಿಟ್ಟಿದ್ರು. ನಾನು ನಿಮ್ಮ ಕನ್ಸಲ್ಲಿ ಬಂದು ನಿಮ್ಮನ್ನು ಕೊಲೆ ಮಾಡ್ತೀನಿ. ಅಣ್ಣ ಮಂಜನಲ್ಲಿ ಜೈ ಮಂಜನ, ನೀನು ಇದೇ ರೀತಿ ವಿಡಿಯೋ ಮಾಡ್ತಿರ್ಬೇಕು, ನಾನು ನಿಮ್ಮ ವೀಡಿಯೋಸ್ನ ನೋಡ್ತಿರ್ಬೇಕು. ಮಂಜನಿಗೆ ಜೈ. ಯಪ್ಪ, ನನಗಂತೂ ಸಾಕಾಯಿತು. ಇವತ್ತು ಈ ರೀಲ್ಸ್ಗೆ ರಿಯಾಕ್ಷನ್ ಕೊಟ್ಟು ನನಗನ್ನಿಸ್ತಿರೋದೊಂದೇ, ಒಂದು ಪೀಸ್ ಆಗೋಗಿ ಒಂದು ಟೀ ಕುಡಿಬೇಕು. ಟೀ ಕುಡಿದು ಒಂದು ಡೋಲೋ ತೊಗೋಬೇಕು. ಒಂದು ಡೋಲೋ ತೊಗೊಂಡು 2 ಅವರ್ ನಿದ್ದೆ ಮಾಡಬೇಕು. ಇಲ್ಲ ಅಂದರೆ ಆಗಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ರೀಲ್ಸಲ್ಲಿ ಯಾರ್ಯಾರು ನೋಡಿದ್ರು ಅವರೆಲ್ಲ ನಿಮ್ಮ ಕನ್ಸಲ್ಲಿ ಬಂದುಬಿಟ್ಟು ನಿಮ್ಗೆ ಹಿಂಸೆ ಕೊಟ್ಬಿಡ್ತಾರೆ ಹೇಳ್ತಾ ಇದ್ದೀನಿ. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಜಸ್ಟ್ ಫಾರ್ ಫನ್ ಅಷ್ಟೇ. ಸೊ ಬಿಕಾಸ್ ಇದನ್ನು ಫನ್ನಾಗೆ ತಗೊಳ್ಳಿ, ಹೆಲ್ದಿ ಟ್ರೋಲ್ ಅಷ್ಟೇ. ಸೊ ಇದಕ್ಕೆ ಏನಾದರೂ ಬೇಜಾರಾಗಿರೋ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲರಿಗೂ ಟಾಟಾ ಬೈ ಬೈ. ಸೊ ಇದೇ ಥರ ಯಾವುದಾದ್ರು ರೀಲ್ಸ್ ನಿಮಗೆ ಕಾಣಿಸಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಕೊಟ್ಟಿದ್ದೀನಿ. ಸೊ ನೀವು ಕಳಿಸ್ಕೊಡಿ, ನಾನು ಅದಕ್ಕೆ ರಿಯಾಕ್ಷನ್ ಕೊಡ್ತೀನಿ ಅಂತ ಹೇಳ್ತಾ ಇಷ್ಟ ಆಗಿದರೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಬೈ ಫ್ರೆಂಡ್ಸ್.